ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ಬರ್ತಾ ಇದೆ. ಇದೇ ತಿಂಗಳು ಫೆಬ್ರವರಿ 24 ಮಂಗಳವಾರ. ಈ ಒಂದು ಮಹೋತ್ಸವವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ರಾಯರ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಧಂತಿ ಅಂತಂದರೆ ರಾಯರ ಜನ್ಮ ದಿನೋತ್ಸವ, ರಾಯರು ಹುಟ್ಟಿದಂತಹ ದಿನ. ಆ ದಿನವನ್ನು ನಾವು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡಬೇಕು. ಗುರು ರಾಘವೇಂದ್ರ ಸ್ವಾಮಿಗಳು ಜನರ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥವರು. ಎಂಥದ್ದೇ ಕಷ್ಟ ಇರಲಿ, ರಾಯರನ್ನು ನಂಬಿ ರಾಯರ ಪಾದಗಳೇ ಗಟ್ಟಿ ಅಂತ ನಂಬಿದವ್ರನ್ನ ಎಂದಿಗೂ ಕೈ ಬಿಡೋದಿಲ್ಲ ಗುರುರಾಯರು. ಹಾಗಾಗಿ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ನಾವು ಎಷ್ಟು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೀವೋ, ಗುರುರಾಯರ ವರ್ಧಂತಿಯನ್ನು ಸಹ ನಾವು ಅದೇ ಪ್ರಕಾರವಾಗಿ ಆಚರಣೆಯನ್ನು ಮಾಡಬೇಕು. ಹಾಗಾಗಿ ವರ್ಧಂತಿ ಮಹೋತ್ಸವವನ್ನು ಹೇಗೆ ಆಚರಣೆಯನ್ನು ಮಾಡಬೇಕು, ಎಷ್ಟು ದಿನಗಳ ಕಾಲ ಆಚರಣೆಯನ್ನು ಮಾಡ್ಬೋದು, ರಾಯರ ಸೇವೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಂತೆ. ಸ್ನೇಹಿತರೆ, ಗುರುರಾಯರ ವರ್ಧಂತಿ ಮಹೋತ್ಸವವನ್ನು 5 ದಿನಗಳು ಆಚರಣೆಯನ್ನು ಮಾಡ್ಬೋದು, 7 ದಿನಗಳು ಮಾಡ್ಬೋದು. ಮತ್ತು ಈಗ ಸಮಯ ಇರೋದು 5 ದಿನಗಳಾದ ಕಾರಣ ಇವತ್ತು ನಿಮಗೆ ತಿಳಿಸ್ತಾ ಇದ್ದೀನಿ. ನಾಳೆಯಿಂದ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಮತ್ತು ಮಂಗಳವಾರ, ಹೀಗೆ 5 ದಿನಗಳು ರಾಯರ ವರ್ಧಂತಿಯನ್ನು ಆಚರಣೆಯನ್ನು ಮಾಡ್ಬೋದು. ಮತ್ತು 3 ದಿನಗಳು ಸಹ ರಾಯರ ವರ್ಧಂತಿಯನ್ನು ಸೇವೆಯನ್ನು ಮಾಡ್ಬೋದು. ಮತ್ತು ಕೊನೆಯದಾಗಿ 1 ದಿನವೂ ಸಹ ರಾಯರ ಸೇವೆಯನ್ನು ಮಾಡ್ಕೋಬೋದು. ಹೀಗೆ ನಿಮಗೆ ಅನುಕೂಲ ಆಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ. ನಿಮಗೆ ಎಷ್ಟು ದಿನ ಅನುಕೂಲ ಆಗುತ್ತೋ, ಕೊನೆಯ ಪಕ್ಷ 1 ದಿನನಾದರೂ ರಾಯರ ವರ್ಧಂತಿ ಮಹೋತ್ಸವ ದಿನ, ಅವತ್ತಿನ ದಿನ ರಾಯರ ಸೇವೆಯನ್ನು ಮಾಡಿದ್ರೂ ಸಹ ರಾಯರು ನಿಮ್ಮ ಮೇಲೆ ಕರುಣೆಯನ್ನು ತೋರಿ ನಿಮಗೆ ಅನುಗ್ರಹವನ್ನು ಮಾಡ್ತಾರೆ. ಇವತ್ತಿನ ದಿನ ಯಾಕೆ ನಾನು ರಾಯರ ವರ್ಧಂತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಇವತ್ತು ತುಂಬ ವಿಶೇಷವಾದಂತಹ ದಿನ. ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ ಆದಂಥ ದಿನ ಇವತ್ತು. ಅಂಥ ವಿಶೇಷವಾದಂಥ ಮಹೋತ್ಸವ ಅಂತ ಹೇಳ್ಬೋದು. ಈ ಒಂದು ಪಟ್ಟಾಭಿಷೇಕ ರಾಯರಿಗೆ 405ನೇ ಪಟ್ಟಾಭಿಷೇಕ ಆಗಿದೆ. ಮತ್ತು ಈ ಸಲ ವರ್ಧಂತಿಯನ್ನು ಆಚರಣೆ ಮಾಡ್ತಾ ಇರೋದು 431ನೇ ವರ್ಧಂತಿ ಮಹೋತ್ಸವ. ಮಂತ್ರಾಲಯದಲ್ಲಿ ವಿಶೇಷವಾಗಿ ರಾಯರಿಗೆ ಅಭಿಷೇಕಗಳು, ಅರ್ಚನೆಗಳು ನಡೀತಾ ಇರುತ್ತೆ. ತುಂಬ ಜನ ಮಂತ್ರಾಲಯಕ್ಕೆ ಹೋಗಿ ಗುರುರಾಯರ ಸೇವೆಯನ್ನು ಸಹ ಮಾಡ್ತಾರೆ. ಆಗದೇ ಇರೋರು ನಿಮ್ಮ ಊರುಗಳಲ್ಲಿ, ಮಠಗಳಲ್ಲಿ, ರಾಯರ ಮಠಗಳಲ್ಲೂ ಸಹ ವರ್ಧಂತಿಯನ್ನು ಆಚರಣೆಯನ್ನು ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಹೋಗಿ ಸಹ ಸೇವೆಯನ್ನು ಮಾಡ್ಬೋದು, ಅರ್ಚನೆಯನ್ನು ಮಾಡಿಸ್ಬೋದು. ಅಭಿಷೇಕಕ್ಕೆ ಬರೆಸಿ ನೀವು ಅಭಿಷೇಕ ಪ್ರಸಾದವನ್ನು ಸಹ ತಗೋಬೋದು. ಮತ್ತು ನಿಮ್ಮ ಕೈಲಾದಂತಹ ದಾನ ಧರ್ಮಗಳನ್ನು ಮಾಡ್ಬೋದು. ದೇವಸ್ಥಾನಕ್ಕೆ ಅಂದರೆ ಮಠಗಳಿಗೆ ಹೋಗಿ ಅಕ್ಕಿ, ಬೇಳೆ, ಬೆಲ್ಲ ಈ ರೀತಿಯಾಗಿ ದವಸ ಧಾನ್ಯಗಳನ್ನು ಕೊಟ್ಟರೆ ಅವರು ಅದನ್ನು ಅಡಿಗೆಗೆ ಬಳಸಿ 4 ಜನಕ್ಕೆ ಊಟಕ್ಕೆ ಹಾಕ್ತಾರೆ. ಇದರಂತಹ ಪುಣ್ಯದ ಕೆಲಸ ಇನ್ನೊಂದಿಲ್ಲ. ನಾವು ದಿನನಿತ್ಯವಾಗಿ ಮನೆಯಲ್ಲಿ ನಾನಾ ವಿಧವಾದಂಥದ್ದು ತಂದ್ಕೊಂಡು ತಿಂದು ಇರ್ತೀವಿ. ಆದರೆ 4 ಜನಕ್ಕೆ ಊಟಕ್ಕೆ ಎಲ್ಲಿ ಹಾಕ್ತಾ ಇರ್ತಾರೋ ಅಲ್ಲಿ ನಾವು ತೊಗೊಂಡು ಹೋಗಿ ಒಂದಷ್ಟು ಪದಾರ್ಥಗಳನ್ನು ಕೊಡೋದ್ರಿಂದ ನಮ್ಮ ಕೈಯಿಂದ ಆದಂಥ ಅಳಿಲು ಸೇವೆ ಅಂತ ಹೇಳ್ಬೋದು. ಅದರಿಂದ ಒಂದು 4 ಜನಕ್ಕೆ ಹೊಟ್ಟೆ ತುಂಬುತ್ತೆ. ಆ ಒಂದು ಪುಣ್ಯ ನಿಮಗೆ ಸೇರುತ್ತೆ. ಹಾಗಾಗಿ ನಿಮ್ಮ ಕೈಲಾದಷ್ಟು 2 kg, 1 kg ಎಷ್ಟಾಗುತ್ತೋ ಅಷ್ಟು ಅಕ್ಕಿ, ಬೇಳೆ, ಬೆಲ್ಲ ಇಷ್ಟು ಕೊಟ್ಟರೂ ಸಾಕು. ಎಲ್ಲ ಪದಾರ್ಥಗಳು ಕೊಡಬೇಕು ಅಂತಿಲ್ಲ. ಅಕ್ಕಿ, ಬೇಳೆ, ಬೆಲ್ಲ ಅಥವಾ ಸಕ್ಕರೆ, ಈ ರೀತಿ ಎಣ್ಣೆ ಪ್ಯಾಕೆಟು, ತುಪ್ಪ, ನಿಮಗೇನು ಕೈಲಾಗುತ್ತೋ ಅದನ್ನು ತೊಗೊಂಡು ಹೋಗಿ ರಾಯರ ಮಠಗಳಿಗೆ ಕೊಟ್ಟರೆ ಅವರು ಅದನ್ನು ಅಡಿಗೆಗೆ ಬಳಸಿ 4 ಜನಕ್ಕೆ ಪ್ರಸಾದದ ರೀತಿಯಲ್ಲಿ ಹಂಚ್ತಾರೆ. ಹೀಗೆ ನಿಮಗೆ ಕೈಲಾದಂತಹ ಸೇವೆಯನ್ನು ವರ್ಧಂತಿ ಮಹೋತ್ಸವ ದಿನ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ. ಇನ್ನು ಶ್ರೀ ಗುರುರಾಯರ ವರ್ಧಂತಿ ಮಹೋತ್ಸವ ಫೆಬ್ರವರಿ 24 ಮಂಗಳವಾರ ಇದೆ ಅಂತ ಹೇಳಿದೆ. ಅವತ್ತಿನ ದಿವಸ ನಮಗೆ ಫಾಲ್ಗುಣ ಮಾಸ ಕೃಷ್ಣ ಪಕ್ಷದ ಸಪ್ತಮಿ ಮೇಲೆ ಅಷ್ಟಮಿ ತಿಥಿ ಬಂದಿದೆ. ಅಂದರೆ 7 ಗಂಟೆ ತನಕ ಸಪ್ತಮಿ ತಿಥಿ ಇರುತ್ತೆ. ನಂತರದಲ್ಲಿ ಅಷ್ಟಮಿ ತಿಥಿ ಬಂದಿದೆ. ಮತ್ತು ಕೃತಿಕಾ ನಕ್ಷತ್ರ, ಐಂದ್ರ ಯೋಗ ಮತ್ತು ವೈದ್ರುತಿ ಯೋಗ ಎರಡೂ ಸಹ ಬಂದಿದೆ. 7 ಗಂಟೆ ತನಕ ಐಂದ್ರ ಯೋಗ ಇರುತ್ತೆ, ಆಮೇಲೆ ವೈದ್ರುತಿ ಯೋಗ ಬರುತ್ತೆ. ವಣಿಕರ್ಣದಲ್ಲಿ ಈ ಬಾರಿ ರಾಯರ ವರ್ಧಂತಿ ಮಹೋತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನು ನೀವು ಸಂಕಲ್ಪವನ್ನು ಮಾಡಿಕೊಂಡು ಅವತ್ತಿನ ದಿವಸ ಯಾರು ಸೇವೆಯನ್ನು ಮಾಡ್ತಿರೋ, ಪೂಜೆಯನ್ನು ಮಾಡ್ತಿರೋ ರಾಯರಿಗೆ, ಬೆಳಗ್ಗೆ ಮಾಡೋರಾಯಿತು ಅಂತಂದರೆ
ಸಪ್ತಮಿ ಅಂತ ಹೇಳ್ಕೊಳ್ರಿ. 7 ಗಂಟೆ ನಂತರ ನೀವು ಸಂಕಲ್ಪ ಮಾಡ್ಕೊಳ್ಳೋದಾಯಿತು ಅಂದರೆ ಅಷ್ಟಮಿ ಅಂತ ಹೇಳ್ಕೊಳ್ರಿ. ಈ ರೀತಿ ನೀವು ಪಂಚಾಂಗ ಅಥವಾ ಕ್ಯಾಲೆಂಡರನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೋದು. ಇನ್ನು ನಾಳೆಯಿಂದ ಯಾರ್ಯಾರು ರಾಯರ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅಂಥವರು ನಾಳೆ ಬೆಳಗ್ಗೆ ಫಸ್ಟು ತಲೆಗೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೋಬೇಕು. ಶುಭ್ರವಾದಂತಹ ಒಗೆದ ವಸ್ತ್ರವನ್ನು ಉಟ್ಕೋಬೇಕು. ಸ್ತ್ರೀಯರಾಯಿತು ಅಂದರೆ ಸೀರೆ ಉಟ್ಕೋಬೇಕು. ಪುರುಷರಾದರೆ ಪಂಚೆ ಆ ಥರದ್ದು ಶಲ್ಯ ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು. ಶರ್ಟ್ ಹಾಕ್ಕೊಂಡು ಬನೀನ್ ಹಾಕ್ಕೊಂಡು ಎಲ್ಲ ಪೂಜೆಯನ್ನು ಮಾಡಬಾರ್ದು. ಸ್ತ್ರೀಯರು ಅಷ್ಟೇ ನೈಟಿ ಡ್ರೆಸ್ಗಳನ್ನು ಹಾಕ್ಕೊಂಡು ರಾಯರ ಸೇವೆಯನ್ನು ಮಾಡಬಾರ್ದು. ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಆಮೇಲೆ ತಲೆ ಬಿಟ್ಕೊಂಡು, ಕೂದಲೆಲ್ಲ ಬಿಟ್ಕೊಂಡು ಆ ಥರ ಎಲ್ಲ ಸೇವೆ ಮಾಡಬೇಡ್ರಿ. ತಲೆ ನೀಟಾಗಿ ಗಂಟು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು. ಎಲ್ಲಿ ನೀವು ರಾಯರ ಪೂಜೆಯನ್ನು ಮಾಡ್ತೀರೋ ಆ ಸ್ಥಳವನ್ನು ಶುದ್ಧಿ ಮಾಡ್ಕೊಳ್ರಿ. ದೇವರ ಕಟ್ಟೆ ಜಾಗ ಇತ್ತು ಅಂದರೆ, ಇಲ್ಲಾಂದರೆ ನಿಮಗೆ ಹಾಲಲ್ಲಿ ಜಾಗ ಇದೆ ಅಂದರೆ ಹಾಲಲ್ಲೂ ಸಹ ನೀಟಾಗಿ ಒರೆಸ್ಕೊಂಡು, ಗೋಮಯ ಇತ್ತು ಅಂದರೆ ಒಂದು ಸ್ವಲ್ಪ ಗೋಮಯ ಗೋಮೂತ್ರ ಏನಿದ್ರೂ ಪರವಾಗಿಲ್ಲ ಹಾಕ್ಕೊಂಡು ಸಾರಿಸ್ಕೊಂಡು, ರಂಗೋಲಿಯನ್ನು ಹಾಕ್ಕೊಂಡು, ಒಂದು ಮಣೆಯನ್ನು ಇಟ್ಕೊಂಡು ಈ ರೀತಿಯಾಗಿ ಒಂದು ಫೋಟೋವನ್ನು ಇಟ್ಕೊಳ್ರಿ. ಫೋಟೋ ಅಥವಾ ನಿಮ್ಮ ಮನೆಯಲ್ಲಿ ಯಾವ ವಿಗ್ರಹ ಇದೆಯೋ, ಮೂರ್ತಿ ಇದೆಯೋ, ಯಾವುದಿದೆಯೋ ಅದನ್ನು ಇಟ್ಕೊಳ್ರಿ. ಆಯಿತಾ? ತುಳಸಿಯ ಒಂದು ಪಾಟ್ ಇತ್ತಂದರೆ ಪಾಟ್ ಇಟ್ಕೊಳ್ರಿ. ತುಳಸಿ ಪಾಟ್ ಇಟ್ಕೊಂಡು ಅದಕ್ಕೆ ಆನಿಸ್ಕೊಂಡು ನೀವು ಫೋಟೋ ಇತ್ತು ಅಂದರೆ ಫೋಟೋ ಇಟ್ಕೊಳ್ರಿ. ಆದಷ್ಟು ಹಾಲಲ್ಲಿ ಮಧ್ಯದ ಜಾಗದಲ್ಲಿ ಮಾಡ್ಕೊಳ್ರಿ. ನಿಮಗೆ ಪ್ರದಕ್ಷಿಣೆ ಹಾಕಲಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಗೋಡೆಗೆ ಇಟ್ಕೊತೀವಿ ಅಂದರೆ ಹಾಗೂ ಮಾಡ್ಕೋಬೋದು. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಮನೆಯಲ್ಲಿ ನೋಡ್ಕೊಳ್ರಿ. ನಿಮ್ಮ ಸ್ಥಳವನ್ನು ನೋಡಿಕೊಂಡು ಎಲ್ಲಿ ಮಾಡ್ತಿರೋ ಅಂತ ಅಲ್ಲಿ ನೀವು ಪೂಜೆಯನ್ನು ಮಾಡ್ಕೋಬೋದು. ಮತ್ತು ಬೆಡ್ರೂಮ್ಗಳಲ್ಲೆಲ್ಲ ಮಾಡಲಿಕ್ಕೆ ಹೋಗಬೇಡ್ರಿ. ಆದಷ್ಟು ದೇವರ ಮನೆ ಅಥವಾ ಹಾಲು ಈ ಥರದ್ದು ಯಾವುದಾದ್ರೂ, ಅಥವಾ ಹೊರಗಡೆ ವರಾಂಡ ಇದೆ ಅಲ್ಲಿ ತುಳಸಿ ಕಟ್ಟೆ ಇದೆ ಅಲ್ಲಿ ಮಾಡ್ಕೋಬೋದು ಅಂದರೆ ಮಾಡ್ಕೋಬೋದು. ಅಲ್ಲೂ ಸಹ ನೀವು ಪೂಜೆಯನ್ನು ಮಾಡ್ಕೋಬೋದು. ಈ ರೀತಿ ಫೋಟೋ ಇಟ್ಕೊಂಡು 2 ದೀಪಗಳನ್ನು ಹಚ್ಚಿಡ್ರಿ. ಫೋಟೋ ಒರೆಸ್ಕೊಂಡು ಗಂಧವನ್ನು ಹಚ್ಚಬೇಕು. ರಾಯರಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಯತಿಗಳು ಸನ್ಯಾಸಿಗಳಿಗೆ ಅರಿಶಿನ ಕುಂಕುಮವನ್ನು ಹಚ್ಚಬಾರ್ದು. ಹಾಗಾಗಿ ಗಂಧ ಇದ್ದರೆ ಗಂಧವನ್ನು ಹಚ್ಚಿರಿ, ಇಲ್ಲಾಂದರೆ ಪರವಾಗಿಲ್ಲ ಫೋಟೋ ಒರೆಸ್ಕೊಳ್ರಿ ಸಾಕಾಗುತ್ತೆ. ನಂತರ ದೀಪಗಳನ್ನು ಹಚ್ಚಿಡ್ರಿ. ದೀಪ ಹಚ್ಚಿಟ್ಟು ರಾಯರ ಮುಂದೆ ಕೂತ್ಕೊಂಡು ಫಸ್ಟು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ನೀವು ನಾಳೆ ಮಾಡೋದಾಯ್ತಂದರೆ ನಾಳೆ ದಿವಸ ತದಿಗೆ ಇದೆ, ಉತ್ತರ ಭಾದ್ರ ನಕ್ಷತ್ರ ಇದೆ, ಸಾಧ್ಯ ಯೋಗ, ಗರಜಕರಣ, ಇದನ್ನು ನೋಡ್ಕೊಳ್ರಿ. ಕ್ಯಾಲೆಂಡರಲ್ಲಿರುತ್ತೆ. ನೋಡಿಕೊಂಡು ಸಂಕಲ್ಪ ಮಾಡಿಕೊಂಡು ಗುರುರಾಯರ ವರ್ಧಂತಿ ಪ್ರಯುಕ್ತ ನಾನು ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾಯಿದ್ದೀನಿ ರಾಯರಿಗೆ, ಗುರುರಾಯರು ನನಗೆ ಅನುಗ್ರಹವನ್ನು ಮಾಡಿರಿ ಅಂತ ಹೇಳಿಬಿಟ್ಟು ನಿಮ್ಮ ಕಷ್ಟಗಳು ಏನೇನಿದೆಯೋ ಅಥವಾ ಏನಾದರೂ ಕಾರ್ಯ ಆಗಬೇಕು ಅಂತ ಇದ್ದರೆ ಅದನ್ನು ರಾಯರ ಮುಂದೆ ಹೇಳಿಕೊಂಡು ಅಕ್ಷತೆಯನ್ನು ರಾಯರ ಪಾದಗಳಿಗೆ ಅರ್ಪಣೆಯನ್ನು ಮಾಡಿ ನಂತರ ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ. ನಂತರ ಸ್ತ್ರೀಯರು ತುಳಸಿಯನ್ನು ಏರಿಸಬಾರ್ದು, ಹೂವನ್ನು ಏರಿಸ್ಬೋದು. ಪರಿಮಳಭರಿತವಾದಂಥ ಹೂಗಳನ್ನು ಏರಿಸ್ರಿ. ಮತ್ತು ಹೂವನ್ನು ಏರಿಸಿ ಅಷ್ಟೋತ್ತರವನ್ನು ಹೇಳಿಕೊಂಡು ರಾಯರ ಅಷ್ಟೋತ್ತರವನ್ನು ಪೂಜೆಯನ್ನು ಮಾಡಿಕೊಳ್ಳ್ರಿ. 2 ತುಪ್ಪದ ದೀಪವನ್ನು ಹಚ್ಚಿಡ್ರಿ. ಧೂಪವನ್ನು ಮಾಡಿರಿ. ನಂತರ ಪುರುಷರಾದರೆ ತುಳಸಿಯನ್ನು ಏರಿಸ್ಬೋದು. ನಾಳೆಯಿಂದ ಸೇವೆಯನ್ನು ಮಾಡೋರು, ನಾಳೆ ಶುಕ್ರವಾರ ಆಗಿದೆ, ತುಳಸಿಯನ್ನು ಕೀಳಬಾರ್ದು. ಪುರುಷರು ಶುಕ್ರವಾರ ಮಂಗಳವಾರ ನೋಡಿಕೊಂಡು ತುಳಸಿಯನ್ನು ತೆಗೆದು ಇಟ್ಕೊಂಡಿರಿ. ಮುಂಚೆನೇ ತೆಗೆದಿಟ್ಕೊಂಡು ಪೂಜೆಯನ್ನು ಮಾಡ್ಬೋದು. ಹಿಂದಿನ ದಿವಸ ಊಟ ಮಾಡಿದ್ಮೇಲೆ ತುಳಸಿಯನ್ನು ಕೀಳಬಾರ್ದು. ಆಮೇಲೆ ರಾಯರಿಗೆ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ. ಕೊನೆಯದಾಗಿ ನೈವೇದ್ಯವನ್ನು ಮಾಡಿರಿ. ಹಣ್ಣು ಕಾಯಿ ಹಣ್ಣುಗಳನ್ನು ನೈವೇದ್ಯ ಮಾಡ್ಬೋದು. ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ ಇದನ್ನು ಮಾಡ್ಬೋದು. ಕೆಂಪು ಕಲ್ಸಕ್ರೆಯನ್ನು ರಾಯರಿಗೆ ನೈವೇದ್ಯವನ್ನು ಮಾಡ್ಬೋದು. ಈ ರೀತಿಯಾಗಿ ರಾಯರಿಗೆ ನೈವೇದ್ಯವನ್ನು ಮಾಡಿ ಕೊನೆಗೆ ಆರತಿ ಮಂಗಳಾರತಿಯನ್ನು ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿಕೊಳ್ಳ್ರಿ. ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನೀವು ನಂತರ ಮಠಗಳಿಗೆ ಹೋಗಿ ಅಲ್ಲಿ ಸಹ ನಮಸ್ಕಾರವನ್ನು ಹಾಕೋಬೋದು. 5 ದಿನಗಳು, 3 ದಿನ ಮಾಡ್ತೀವಿ ಅಂದರೂ ಕೂಡ ಇದೇ ಪ್ರಕಾರವಾಗಿಯೇ ಸಂಕಲ್ಪ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಏನು ಕೆಲಸ ಆಗಬೇಕು ಅದನ್ನು ರಾಯರಿಗೆ ಹೇಳಿಕೊಂಡು, ಅಥವಾ ಸುಮ್ಮನೆ ನಾನು ಮನಸ್ಸಿನ ನೆಮ್ಮದಿಗೋಸ್ಕರ ರಾಯರ ಅನುಗ್ರಹಕ್ಕೋಸ್ಕರ ಸೇವೆ ಮಾಡ್ತೀನಿ ಅಂದರೆ ಅದನ್ನು ಸಹ ಹೇಳಿಕೊಂಡು ಗುರುರಾಯರ ವರ್ಧಂತಿ ಪ್ರಯುಕ್ತ ಈ ರೀತಿಯಾಗಿ ರಾಯರ ಸೇವೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಭಕ್ತಿಯಿಂದ ಬೇಡ್ಕೊಂಡು ರಾಯರಿಗೆ ನಮಸ್ಕಾರವನ್ನು ಮಾಡಿಕೊಳ್ರಿ. ನಿಮ್ಮ ಇಷ್ಟಾರ್ಥಗಳು, ನಿಮ್ಮ ಕಷ್ಟಗಳು ಸಹ ಪರಿಹಾರ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ರಾಯರ ಅನುಗ್ರಹ ಸಹ ಸಿಗುತ್ತೆ ಅಂತ ಹೇಳ್ತೀನಿ. ಇನ್ನು ಅವತ್ತಿನ ದಿವಸ ಮಾಡೋರು ಸಹ ಹೇಳಿದ್ನೆಲ್ಲ ನಕ್ಷತ್ರ ಎಲ್ಲನೂ ನೋಡಿಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಅವತ್ತಿನ ದಿವಸ ಸೇವೆಯನ್ನು ಮಾಡ್ಕೋಬೋದು. ನಂತರ
ರಾಯರ ಮಠಗಳಿಗೆ ಹೋಗಿ ಅಲ್ಲಿ ಅಭಿಷೇಕಕ್ಕೆ ಬರೆಸಿ ಬರ್ಬೋದು. ನಂತರ ಅರ್ಚನೆಯನ್ನು ಮಾಡಿಸ್ಬೋದು, ನಮಸ್ಕಾರಗಳನ್ನು ಹಾಕ್ಕೊಂಡು ರಾಯರಿಗೆ ಸೇವೆಯನ್ನು ಮಾಡ್ಬೋದು, ದಾನ ಧರ್ಮಗಳನ್ನು ಮಾಡ್ಕೋಬೋದು. ಈ ರೀತಿಯಾಗಿ ರಾಯರ ಒಂದು ಅನುಗ್ರಹಕ್ಕಾಗಿ ರಾಯರ ವರ್ಧಂತಿಯ ಪ್ರಯುಕ್ತ ಗುರುರಾಯರ ಸೇವೆಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಗುರುರಾಯರ ಒಂದು ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಂತೆ. ಅದನ್ನು ಸಹ ಹೇಳ್ಕೊಳ್ರಿ ರಾಯರ ಮುಂದೆ ಕೂತ್ಕೊಂಡು. ನಾವು ಪೂಜೆ ಎಷ್ಟು ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ. ಭಕ್ತಿ ತುಂಬ ಮುಖ್ಯ. ಇನ್ನು ಸೇವೆಯನ್ನು ಮಾಡೋರು ಒಪ್ಪತ್ತು ಊಟವನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಆದಷ್ಟು ಬೆಳಗ್ಗೆ ಸೇವೆ ಎಲ್ಲ ಮುಗಿಸ್ಕೊಂಡು ಊಟವನ್ನು ಮಾಡಿರಿ. ಮತ್ತು ರಾತ್ರಿ ಊಟವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಏನಾದರೂ ಫಲಹಾರ, ಹಣ್ಣು, ಹಾಲು, ಅವಲಕ್ಕಿ ಈ ಥರದ್ದು ತೊಗೊಂಡು ಇರ್ಬೋದು. ಆದಷ್ಟು ಈರುಳ್ಳಿ, ಬೆಳ್ಳುಳ್ಳಿ ಈ ಥರದನ್ನು ಸೇವೆಯನ್ನು ಮಾಡುವಾಗ ತೊಗೋಬಾರ್ದು. ಹೊರಗಡೆ ತಿನ್ನೋದು ಎಲ್ಲೆಲ್ಲೋ ಈ ಥರ ಎಲ್ಲ ಮಾಡಬೇಡ್ರಿ. ಆದಷ್ಟು ಶುದ್ಧಿಯಿಂದ ರಾಯರ ಸೇವೆಯನ್ನು ಮಾಡಿದ್ರೆ ಖಂಡಿತವಾಗಿ ರಾಯರು ಅನುಗ್ರಹವನ್ನು ಮಾಡ್ತಾರೆ. ಹೀಗೆ ಗುರುರಾಯರ ವರ್ಧಂತಿ ಪ್ರಯುಕ್ತ ಪುಟ್ಟದಾದಂಥ ಒಂದು ಸೇವೆಯನ್ನು ತಿಳಿಸ್ಕೊಟ್ಟಿದ್ದೀನಿ. ತುಂಬ ಜನ ಗುರುವಾರ ಸೇವೆಯನ್ನು ತಿಳಿಸ್ರಿ ಅಂತ ಹೇಳ್ತಾಯಿದ್ರಿ. ಇದೇ ಪ್ರಕಾರವಾಗೇ ಮಾಡ್ಕೋಬೇಕು. ಗುರುವಾರಗಳು 7 ಗುರುವಾರಗಳು ಮಾಡ್ಕೊಳ್ರಿ, ತುಂಬ ಒಳ್ಳೆಯದು. ಇಷ್ಟಾರ್ಥಗಳ ಸಿದ್ಧಿಗಾಗಿ ಪ್ರತಿ ಗುರುವಾರ, ನಾನು ಮದುವೆಗಿಂತ ಮುಂಚೆ ರಾಯರ ಸೇವೆಯನ್ನು ಮಾಡ್ತಾಯಿದ್ದೆ. ತುಂಬ ಒಳ್ಳೆಯದಾಗಿದೆ ನನ್ನ ಜೀವನದಲ್ಲಿ. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಪ್ರತಿ ಗುರುವಾರ ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಂಡು ಶುದ್ಧಿಯಾಗಿ ಒಂದು ಫೋಟೋ ಇಟ್ಕೊಂಡು ರಾಯರಿಗೆ ನೀವು ಸಂಕಲ್ಪ ಮಾಡಿಕೊಂಡು, ಇಷ್ಟು ವಾರ ನಾನು ಸೇವೆಯನ್ನು ಮಾಡ್ತೀನಿ, ನನಗೆ ಅನುಗ್ರಹ ಮಾಡಿರಿ ಗುರುಗಳೇ ಅಂತ ಕೇಳಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕೋದು, ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬರೋದು, ಮತ್ತು ಒಪ್ಪತ್ತನ್ನು ಮಾಡೋದು. ಅವತ್ತಿನ ದಿವಸ ಗುರುವಾರ ದಿವಸ ಬೆಳಗ್ಗೆ ಒಂದೇ ಊಟ, ರಾತ್ರಿ ಏನಾದರೂ ಅವಲಕ್ಕಿ ಈ ಥರದ್ದು ತಿನ್ಬೋದು. ಹಣ್ಣು, ಹಾಲು, ಕಲಸಿರೋ ಅವಲಕ್ಕಿ ಈ ಥರದ್ದೇನಾದರೂ ತೊಗೊಂಡು ಅವಲಕ್ಕಿ ಮೊಸರು ಈ ಥರದ್ದು ಕಲಿಸ್ಕೊಂಡು ತಿಂದು ಇರಬೇಕಾಗತ್ತೆ. ಈ ರೀತಿಯಾಗಿ ಗುರುವಾರ ಸೇವೆಯನ್ನು ಮಾಡ್ಬೋದು. ಈ ಒಂದು ವರ್ಧಂತಿ ಪ್ರಯುಕ್ತ ಅಂತಲೇ ನಾನು ಈ ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲರಿಗೂ ರಾಯರ ಅನುಗ್ರಹ ಆಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಂತೆ. ಹರೇ ಶ್ರೀನಿವಾಸ.